ವೆಲ್ಕಮ್ ಬ್ಯಾಕ್. ಟಾಪ್ 18 ನಲ್ಲಿ ಈಗ 11ನೇ ಸುದ್ದಿಯಿಂದ ನೋಡ್ತಾ ಹೋಗೋಣ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ನಾಳೆ ಒಂದೇ ದಿನ 6 ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ಬಳಿ ಇರುವಂತಹ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನಿರ್ಮಾಣದ ಹೆಲಿಕಾಪ್ಟರ್ ಉತ್ಪಾದನಾ ಕಾರ್ಖಾನೆಯನ್ನು ಉದ್ಘಾಟಿಸಲಿದ್ದಾರೆ. E20 ಪೆಟ್ರೋಲ್ ವಿತರಣೆಗೂ ಕೂಡ ಮೋದಿ ಚಾಲನೆಯನ್ನ ಕೊಡಲಿದ್ದಾರೆ. ತುಮಕೂರು ಕೈಗಾರಿಕಾ ಟೌನ್ಶಿಪ್ಗೆ ಮೋದಿ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ. ಜಲ್ ಜೀವನ್ ಮಿಷನ್ ಯೋಜನೆಗೂ ಕೂಡ ಗುದ್ದಲಿ ಪೂಜೆಯನ್ನ ನೆರವೇರಿಸ್ತಾರೆ. ಟ್ರಾಫಿಕ್ ದಂಡ ಪಾವತಿಸಲಿಕ್ಕೆ 50% ರಿಯಾಯಿತಿ ನೀಡಿರುವಂತಹ ಪರಿಣಾಮ ಸಾಕಷ್ಟು ಜನ ದಂಡವನ್ನ ಕಟ್ತಾ ಇದ್ದಾರೆ. ಎರಡನೇ ದಿನವಾದಂತ ನಿನ್ನೆ ಬರೋಬ್ಬರಿ 6.80 ಕೋಟಿ ದಂಡ ಸಂಗ್ರಹವಾಗಿದೆ. ಪಿಡಿಎ ಮೂಲಕ 2.75 ಕೋಟಿ, ಪೇಟಿಎಂ ಮೂಲಕ 3.27 ಕೋಟಿ, ಬೆಂಗಳೂರು ಒನ್ ಮೂಲಕ 78.58 ಲಕ್ಷ ದಂಡ ವಸೂಲಿಯಾಗಿದೆ. ಇವರೆಗೂ 13.81 ಕೋಟಿ ದಂಡದ ಮೊತ್ತ ವಸೂಲಿಯಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ತೆರವು ಕಾರ್ಯಾಚರಣೆ ವಿರೋಧಿಸಿ ಬೀದಿಗೆ ಇಳಿದಿದ್ದಾರೆ. ಜಮ್ಮು ಆಡಳಿತ ಸುಂಜವಾನ್ ಹೆದ್ದಾರಿಗಾಗಿ ತೆರವು ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಬತ್ತಿಂದಿ ಪ್ರದೇಶದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಪ್ರತಿಭಟನೆ ವೇಳೆ ಕಲ್ಲು ತೂರಾಟವೂ ಕೂಡ ನಡೆದಿದೆ. ತಮಿಳುನಾಡಿನ ತಿರುಪತ್ತೂರಿನಲ್ಲಿ 4 ಮಹಿಳೆಯರು ಸಾವನ್ನಪ್ಪಿದ್ದಾರೆ. ತಿರುಪತ್ತೂರಿನ ವಾಣಿಯಂಬಾಡಿಯಲ್ಲಿ ಕಾಲ್ತುಳಿತದಿಂದ 4 ಮಹಿಳೆಯರು ಅಸುನೀಗಿದ್ದಾರೆ. ಉಚಿತ ಸೀರೆ ವಿತರಣೆ ಮಾಡಲಿಕ್ಕೆ ಟೋಕನ್ ಕೊಡಲಾಗ್ತಾ ಇತ್ತು. ಈ ವಿಚಾರ ತಿಳಿದಂತ 100 ಮಹಿಳೆಯರು ಸ್ಥಳದಲ್ಲಿ ಜಮಾಯಿಸಿದ್ರು. ಈ ವೇಳೆ ನೂಕು ನುಗ್ಗಲು ಉಂಟಾಗಿ ದುರ್ಘಟನೆ ನಡೆದಿದೆ. ಮುಂಬೈನಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ನೇಮಕಾತಿ ವೇಳೆ ಗಲಾಟೆ ಆಗಿದೆ. ಸಾಕಷ್ಟು ಯುವತಿಯರು ನೇಮಕಾತಿಯನ್ನ ಬಯಸಿ ಬಂದಿದ್ರು. ಬೆಳಗ್ಗೆ 8 ಗಂಟೆಗೆ ಬರ್ಲಿಕ್ಕೆ ಹೇಳಿದ್ರು. ಆದ್ರೆ 10 ಗಂಟೆಗೆ ಬಂದಾಗ ಅಧಿಕಾರಿಗಳು ಒಳಗೆ ಬಿಡಲಿಲ್ಲ. ಇದೇ ಕಾರಣಕ್ಕೆ ಗಲಾಟೆ ನಡೆದಿದೆ. ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ. ನಟಿ ಸನ್ನಿ ಲಿಯೋನ್ ಫ್ಯಾಷನ್ ಶೋ ಕಾರ್ಯಕ್ರಮದ ಸ್ಥಳದ ಬಳಿನೇ ಬಾಂಬ್ ಬ್ಲಾಸ್ಟ್ ಆಗಿದೆ. ಮಣಿಪಾಲದ ರಾಜಧಾನಿ ಇಂಪಾಲದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಕಾರ್ಯಕ್ರಮ ನಡೀಬೇಕಾಗಿದ್ದಂತ 100 ಮೀಟರ್ ದೂರದಲ್ಲೇ ಗ್ರೆನೇಡ್ ಬ್ಲಾಸ್ಟ್ ಮಾಡಲಾಗಿದೆ. ಸದ್ಯಕ್ಕೆ ಯಾರಿಗೂ ಕೂಡ ಅಪಾಯ ಆಗಿಲ್ಲ. ಯಾವ ಸಂಘಟನೆಯೂ ಕೂಡ ಸ್ಫೋಟದ ಹೊಣೆಯನ್ನ ಹೊತ್ಕೊಂಡಿಲ್ಲ. ರಾಷ್ಟ್ರ ಪ್ರಶಸ್ತಿ ವಿಜೇತ ಗಾಯಕಿ ವಾಣಿ ಜಯರಾಮ್ ಚೆನ್ನೈನಲ್ಲಿ ತಮ್ಮ ನಿವಾಸದಲ್ಲಿ ಸಾವನ್ನಪ್ಪಿದ್ದಾರೆ. ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತ 78 ವಯಸ್ಸಿನ ವಾಣಿ ಜಯರಾಮ್ ಚೆನ್ನೈನ ನುಂಗಂಬಾಕಂನಲ್ಲಿರುವಂತಹ ತಮ್ಮ ಮನೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಸಂಗೀತ ಲೋಕದಲ್ಲಿ 10,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿರುವಂತಹ ಕೀರ್ತಿ ವಾಣಿ ಜಯರಾಮ್ಗೆ ಸಲ್ಲುತ್ತೆ. ವಾಣಿ ಜಯರಾಮ್ ಸಾವಿನ ಬಗ್ಗೆ ಹಲವು ಅನುಮಾನಗಳು ಕೂಡ ಮೂಡಿದವೆ. ಪೊಲೀಸರು ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಕಿಯಾರಾ ಅಡ್ವಾಣಿ ಹಾಗೂ ಸಿದ್ಧಾರ್ಥ್ ಮಲ್ಹೋತ್ರ ಜೋಡಿ ನಾಳೆ ರಾಜಸ್ಥಾನದ ಜೈಸಲ್ಮರ್ನಲ್ಲಿ ಅದ್ದೂರಿಯಾಗಿ ವಿವಾಹವಾಗ್ತಾರೆ. ಜೈಸಲ್ಮರ್ನ ಸೂರ್ಯಗಢ ಪ್ಯಾಲೇಸ್ನಲ್ಲಿ ಸಪ್ತಪದಿಯನ್ನ ತುಳಿಯಲಿದ್ದಾರೆ. ಈಗಾಗಲೇ ಈ ಪ್ಯಾಲೇಸ್ನಲ್ಲಿ ಮದುವೆಯ ಸಿದ್ಧತೆ ನಡೆದಿದೆ. ಬಾಲಿವುಡ್ನ ಅನೇಕ ಸೆಲೆಬ್ರಿಟಿಗಳು ಈ ಮದುವೆಗೆ ಬರುವಂತ ನಿರೀಕ್ಷೆ ಇದೆ. ಬಹಳ ಅದ್ದೂರಿಯಾಗಿ ಈ ವಿವಾಹ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇದು ಇವತ್ತಿನ ಟಾಪ್ 18 ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.